ಮಾಡಿದ್ರು. ಆ ಕಡೆ ತುಳಸಿ ಜೀವನನ ಹಾಳು ಮಾಡ್ಬಿಟ್ರು ಮಾವ, ಹಾಳು ಮಾಡ್ಬಿಟ್ರು. ಏಯ್, ಎಷ್ಟೇ ಧೈರ್ಯ ನಿನ್ ಗಂಡಂಗೆ? ನನ್ನ ತುಳಸಿನ ಕೊಲ್ಲೋ ಮಟ್ಟಕ್ಕೆ ಬಂದ್ಬಿಟ್ಟ ಅವನು. ಇಷ್ಟು ದಿನ ಅಭಿ ನಿನ್ ಗಂಡ, ಇವಳಿಗೆ ಅಳಿಯ, ನಮ್ಮಪ್ಪನ್ ತಂಗಿ ಮಗಳು ಅಂತ ಇಷ್ಟು ದಿವಸ ಸಹಿಸ್ಕೊಂಡ್ ಬಂದೆ. ಆದ್ರೆ ಅವನು ಈ ಮಟ್ಟಕ್ಕೆ ಬಂದಿದ್ದಾನೆ ಅಂದ್ರೆ ಅವನನ್ನ ಮಟ್ಟ ಹಾಕೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ಇವತ್ತಿಗೆ ಅವನ ಆಯುಸು ಮುಗೀತು ಅಂತ ಅನ್ಕೊಳ್ಳಿ. ಇವತ್ತು ಅವನ ಕತೆ ಮುಗೀತು. ಮಗನೇ ಬೇಡಪ್ಪ, ಬಿಡಪ್ಪ. ಬೇಡವೋ ಅಪ್ಪ, ನನ್ನ ತಡಿಬೇಡಪ್ಪ. ನಾನು ಸಾಯಕ್ ಮುಂಚೆ ನನ್ನ ಬಂಗಾರಿನ ಕೊಂದವ್ರನ್ನ ಕೊಂದ್ರೇನೆ ನನ್ನ ಮನ್ಸಿಗೆ ತೃಪ್ತಿ ಆಗೋದು. ಮಗನೇ, ನನ್ನ ಮಾತು ಕೇಳೋ ಇಲ್ಲಿ. ಅದಕ್ಕೆ ಅಂತ ಪೊಲೀಸ್ನವರಿದ್ದಾರೆ, ಕಾನೂನಿದೆ, ಅವ್ರು ನೋಡ್ಕೋತಾರೆ. ನೀನು ದುಡುಕಿ ಅನಾಹುತ ಮಾಡ್ಕೋಬೇಡ್ವೋ. ಇವತ್ತು ಅವನ್ ರುಂಡನ ಚೆಂಡಾಡದೆ ನಾನ್ ಬಿಡಲ್ಲ. ಅವನ್ ಸಾವು ನನ್ ಕೈಲೆ ಅಂತ ಅವನ ಹಣೆ ಮೇಲೆ ಆಗ್ಲೇ ದೇವ್ರು ಬರ್ತಿದ್ದಾನೆ. ನನಗೆ ಯಾರು ಅಡ್ಡ ಬರಬೇಡಿ, ಬಿಡಪ್ಪ. ಅಳಿಮಯ್ಯ, ಬೇಡ ಅಳಿಮಯ್ಯ, ಅಂತ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ. ನೀನ್ ಹೇಳ್ದಂಗೆ ಅವನೇ ನಿಜವಾಗ್ಲೂ ಕೊಲೆ ಮಾಡಿದ್ದೆ ಆದ್ರೆ ನಾನೇ ಅವನನ್ನ ಜೈಲಿಗೆ ಕಳ್ಸಿ ಶಿಕ್ಷೆ ಸಿಗೋಂಗ್ ಮಾಡ್ತೀನಿ. ನೀನ್ ಅವನನ್ನ ಸಾಯಿಸಿ ನಿನ್ ಕೈಗೆ ರಕ್ತ ಅಂಟಿಸ್ಕೊಂಬೇಡ ಕಣಪ್ಪ. ಹಾ, ಹೌದು ಮಾವ, ಅಮ್ಮ ಹೇಳ್ತಾ ಇರೋದು ಸರಿಯಾಗೇ ಇದೆ. ಆ ತುಳಸಿ ಕೊಂದ್ ಪಾಪಕ್ಕೆ ಅವ್ರು ಜೈಲಿಗೆ ಹೋಗಿ ಸೇರಿದ್ರು ಪರವಾಗಿಲ್ಲ.